ರೈಟ್ ಸೈಡ್ ಸರ್, ಆನ್ ಯೋರ್ ಎಸ್ ಮಗನೇ. ಸರ್, ಕೆಲವೊಂದು ಸಿನಿಮಾಗಳಲ್ಲಿ ಸಾಹಿತ್ಯಗಳ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ರಿವ್ಯೂ ಮಾಡ್ತಾರೆ. ಸಾರಿ ಪ್ಲೀಸ್. ಕೆಲವು ಸಿನಿಮಾಗಳಿಗೆ ಸರ್, ಒಂದು ಸಿನಿಮಾಗಳಿಗೆ ಸಾಹಿತ್ಯ ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಆ ಸಿಂಗರ್ ಹೆಸರು ಗೊತ್ತಿರಲ್ಲ, ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾರೆ. ಅಂತರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಮಾಡೋಕ್ಕಾಗುತ್ತೆ ಬ್ರದರ್. ಈಗ ಒಬ್ಬ ಸಾಮಾನ್ಯ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡಿದಾಗ ಇವಾಗ ಏನಾಗಿದೆ, ಫೋನ್ ಎಲ್ಲರ ಕೈಗೂ ಬಂದಿದೆ ಬಾಸ್, ಎಲ್ಲರ ಕೈಲೂ ಫೋನ್ ಇದೆ. ಅವ್ನು ನೋಡ್ತಿದ್ದಂಗೆ 2ನೇ ಸೀನ್ ಹಾಕ್ತಿದಂಗೆ ಹೇಳ್ತಾನೆ, ಗುರು ಡಬ್ಬ ಗುರು ಅಂತ. ಅಲ್ಲೇ ಹೊರಗಡೆ ಅವನೆಲ್ಲೋ ಇರ್ತಾನೆ, ಅವ್ನು ಡಬ್ಬ ಗುರು ಅಂದ್ಬಿಡ್ತಾನೆ. ಇಂಟ್ರೋಲ್ಗೆ ಇದೇನಿಲ್ಲ ಗುರು ಡಬ್ಬ ಗುರು ಅಂತಾನೆ. ಸೊ ಹಿಂಗೆ ಅಂದರೆ ಅವರವರೇ ಇದಾಗಿದೆ. ಮೊದಲಿದ್ರು ನಮ್ಮ ಪತ್ರಕರ್ತರಾಗಲಿ ಮೀಡಿಯಾ ಆಗಲಿ ಅವಾಗ ಹೆಂಗಿತ್ತು ಅಂದರೆ ಒಂದು ತಿದ್ದಿ ಬುದ್ಧಿ ಹೇಳೋರು ಅವಾಗ. ಇವಾಗ ಇಲ್ಲ, ಬಟ್ ಎಲ್ಲರೂ ಅವ್ರವ್ರದೇ ರೂಟಲ್ಲಿ ಇದ್ದಾರೆ. ಬಟ್ ಅದನ್ನು ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆನ್ಲೈನ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನಿವೆ ಅಂದರೆ ನಾನು ಹೇಳೋದು, ಕನ್ನಡ ನಮ್ಮ ಸಿನಿಮಾಗಳಿಗೆ ನಮ್ಮವರೇ ಎಫೆಕ್ಟ್ ಮಾಡಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ, ಸಿಂಪಲ್. ಅಂತ ಮುದ್ದಾದ ಹೀರೋಯಿನ್ ಇದ್ದಾರೆ ಸರ್, ಇನ್ನೊಂದು ಅಂತ ಮುದ್ದಾದ ಹೀರೋಯಿನ್ ಇದ್ದಾರೆ, ಹ್ಯಾಂಡ್ಸಮ್ ಹೀರೋ ಇದ್ದಾರೆ, ಮಚ್ಚು ಕೊಟ್ಟಿದ್ದೀರಾ, ಹೃದಯ ಕೊಟ್ಟಿಲ್ಲ, ಗುಲಾಬಿ ಕೊಟ್ಟಿಲ್ಲ. ಅಲ್ಲಿ ಎರಡು ಸಿನಿಮಾದಲ್ಲಿ ನೋಡಿದ್ರೆ, ನೀವು ಈ ಸಿನಿಮಾ ನೋಡಿದ್ರೆ 1970s 75 ಅಂಡರಲ್ಲಿ ನಡೆಯೋ ಒಂದು ಬ್ಯಾಕ್ಗ್ರಾಪ್ ಕತೆ. ಆ್ಯಂಡ್ ಇದು ತುಂಬ ಎಮೋಷನ್ ಸಿನಿಮಾ, ತುಂಬ ಎಮೋಷನ್ಸ್ ಇದೆ. ಅಷ್ಟೇ ಕಲ್ಟ್, ಅಷ್ಟೇ ರಾ ಸಿನಿಮಾನೂ ಇರುತ್ತೆ, ಅಷ್ಟೇ ತುಂಬ ಏನಂತೆ ಬ್ಲಡ್ ಶೇಡು ಇರುತ್ತೆ, ತುಂಬ ಎಮೋಷನ್ಸ್ ಇರುತ್ತೆ. ಮಕ್ಕಳು ಸಮೇತ ಕುತ್ಕೊಂಡ್ಬಂದು ಸಿನಿಮಾ ನೋಡ್ಬೋದು. ಅದಕ್ಕೊಂದು ಉದ್ದೇಶ ಇರುತ್ತೆ. ಸೊ ಉದ್ದೇಶ ಇಲ್ಲದೆ ಏನೂ ಮಾಡಲ್ಲ. ಬಟ್ ಹಂಗನ್ಬಿಟ್ಟು ಈ ಸಿನಿಮಾ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಸಿನಿಮಾ ಅಲ್ಲಿಗೆ ಎಂಡ್ ಆಗಲ್ಲ. ಈ ಸಿನಿಮಾ KD ಬಂದು ಅಲ್ಲಿಗೆ ಯಾವಾಗಲೂ ಎಂಡ್ ಆಗಲ್ಲ. ಶುರು ಅಂದರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮಗೆ ನಾಟ್ ಎ ಎಂಡ್ ಅಂಡ್ ಸ್ಟಾರ್ಟ್ ಅಂತ, ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ, ಶುರು ಆಗ್ತಾ ಇದೆ ಅಂತ, ಆ ಥರದೊಂದು ಸಿನಿಮಾ ಇದು.